ಡಿ ಕೆ ಶಿವಕುಮಾರ್ ಹಾಳು ಮಾಡ್ತಿದ್ದಾರೆ ರೈತರನ್ನ ಒಂದು ಹಾಳು ಮಾಡ್ತಾರೆ ಅಂತ ಹೌದು, ಇವತ್ತು ಡಿ ಕೆ ಶಿವಕುಮಾರ್ ಟೌನ್ಶಿಪ್ಪನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಆರ್ ಅಶೋಕ್ BJP ಅವರು NDA ಅವರು ಹೇಳ್ತಾರೆ. ಈ ಟೌನ್ಶಿಪ್ ಕಾನ್ಸೆಪ್ಟ್ ತಂದವರೇ ಕುಮಾರಸ್ವಾಮಿ ಅವರು, ಮೊದಲು ತಂದಂಥದ್ದು ಇವರೇ. ಅದನ್ನೇನು ಮಾಡಿದ್ರು ಅದನ್ನು ತಂದಾದ ಇದೇ ವಿಧಾನಸೌಧದ ಒಳಗಡೆ ಬಿಡದಿಯ ರೈತರು ಮತ್ತು ಇದೇ ಬಾಲಕೃಷ್ಣ ಅವರು ಮಾಗಡಿ ತಾಲೂಕಿನ ಬಾಲಕೃಷ್ಣ ಅವರು ಇದ್ರು ಅವತ್ತು. ಅವರೇ ಬಂದು ಈ ಒಂದು ಟೌನ್ಶಿಪ್ ಬೇಡ, ರೈತರಿಗೆ ಅನ್ಯಾಯ ಆಗ್ತದೆ ಅಂದಿದ್ದಕ್ಕೆ ಅವತ್ತು ತಡೆದಾಗ ರೆಡ್ ಝೋನ್ ಮಾಡಿದ್ದೆ ಅವರು. ಆ ಭೂಮಿಗಳನ್ನ ರೆಡ್ ಝೋನ್ ತೆಗಿಬೋದಾಯ್ತಲ್ಲ, ಅವ್ರಿಗೆ ಅಧಿಕಾರ ಇದ್ದಾಗ ತೆಗಿಲಿಲ್ಲ. ಇವತ್ತೇನಾದ್ರು ಅಲ್ಲಿ ನಾನೇನು ಹೇಳ್ತೀನಿ ಗೊತ್ತಾ, ಆ ಥರ ಏನಾದ್ರು ಅನ್ಯಾಯ ಮಾಡಿದರೆ, ಆ ಥರ ಜನಗಳಿಗೆ ಅನ್ಯಾಯ ಮಾಡೋವಂಥ ಕಾನ್ಸೆಪ್ಟ್ ಏನಾದ್ರು ಡಿ ಕೆ ಶಿವಕುಮಾರ್ ಅವರಲ್ಲಿ ಇದ್ದಿದ್ರೆ ಆ ಅನ್ಯಾಯನ ಜನಗಳನ್ನ ಎದುರಾಕೊಂಡು ಅವರೇನು ಅಲ್ಲಿ ರಾಜಕಾರಣ ಬೇಳೆಯನ್ನು ಬಯಸ್ಕೋಬೇಕಾಗಿರಲಿಲ್ಲ. ಅಭಿವೃದ್ಧಿಗೋಸ್ಕರನೇ ಅಲ್ಲಿ ಮಾಡಿದ್ದಾರೆ. ಆಯಿತು, ನಾನು ಇವತ್ತು NDA ಅಭ್ಯರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ಬರೀ ಆ 450 ದಿನಗಳನ್ನ ರೋಡಲ್ಲಿ ರೈತರನ್ನ ಕುಂಡಿಸಿದ್ದೀರಲ್ವಾ, ನೀವು ಯಾಕೆ 9600 ಎಕರೆ ಪಾಣಿಯನ್ನು ತಗೊಂಡು ನೀವು ಅಲ್ಲಿ ನಿಮ್ಮ ಪರ ಎಷ್ಟು ಪಾಣಿ ಇದೆ, ಎಷ್ಟು ಜನ ನಿಮ್ಮ ರೈತರು ನಿಮ್ಮ ಪರವಾಗಿದ್ದಾರೆ, ಅಷ್ಟು ಪಾಣಿಗಳನ್ನ ತಗೊಂಡು ನೀವು ಹೈಕೋರ್ಟ್ಗೆ ಹಾಕ್ಕೊಂಡು ಯಾಕೆ ಸ್ಟೇ ತರಲಿಲ್ಲ? 9600 ಎಕರೆಯಲ್ಲಿ ಇವಾಗ 80% ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. 80% ರೈತರು ಒಪ್ಕೊಂಡ್ಬಿಟ್ಟಿದ್ದಾರೆ, ದುಡ್ಡು ತಗೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರು ಅಲ್ಯಾರೋ 4 ಜನ ರೈತರನ್ನ 420 ದಿನಗಳಿಂದ ಅವ್ರನ್ನ ಅಲ್ಲಿ ಬೈರನಹಳ್ಳಿ ಕ್ರಾಸ್ನಲ್ಲಿ ಇದು ಮಾಡ್ತಾ ಇದ್ದಾರೆ, ಸ್ಟ್ರೈಕ್ ಮಾಡಿಸ್ತಾ ಇದ್ದಾರೆ. 425ನೇ ದಿನ. 425 ದಿನ ಬೇಕಾ ಸರ್? ನೀವು ಒಬ್ಬರು ಪತ್ರಕರ್ತರಾಗಿ ಹೇಳಿ. ಯಾಕೆ ಇವರು 9600 ಎಕರೆ ಜಮೀನ್ದಾರರು ಇದ್ದಾರಲ್ಲ, ಅವ್ರ ಪಾಣಿಗಳನ್ನೆಲ್ಲ ತಗೊಂಡು ಅವ್ರ ಸಿಗ್ನೇಚರ್ ತಗೊಂಡು ಯಾಕೆ ಅವರು ಸೂಟ್ ಹಾಕ್ಕೊಂಡಿಲ್ಲ? ಇದಕ್ಕೆ ಹೈಕೋರ್ಟ್ಗೆ ಯಾಕೆ ಹಾಕ್ಕೊಂಡಿಲ್ಲ? ಈ ರೈತರೆಲ್ಲ ಒಪ್ಪಿಲ್ಲ ಮಾಡ್ಬೋದಲ್ವಾ? ಕಾನೂನಿನ ಹೋರಾಟ ಮಾಡೋಕ್ಕಾಗ್ದಲೇ ರಾಜಕೀಯಕ್ಕೋಸ್ಕರ ರೈತರನ್ನ ಬೀದಿಲಿ ಕುಂಡಿಸಿದ್ದಾರೆ. ಇದು ತಪ್ಪು. ಯಾಕೆ ಅಂದರೆ ಇದು ಗಾಳಿಲಿ ಗುಂಡಿ ಹೊಡಿಯೋಂಥ ಕೆಲಸ BJP ಆಗಲಿ JDS ಆಗಲಿ ಮಾಡಬಾರ್ದು. ಇವತ್ತು ಏನಾಗಿದೆ ಅಂದರೆ ಆ ಥರ ಡಿ ಕೆ ಶಿವಕುಮಾರ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಗೆಲ್ಲೋದೇ ಇಲ್ಲ. ಅಲ್ಲಿ ರೈತರಿಗೆ ಅನ್ಯಾಯ ಮಾಡಿದ್ರೆ ಡಿ ಕೆ ಶಿವಕುಮಾರ್ ರಾಮನಗರ ಆಗಲಿ, ಚನ್ನಪಟ್ಟಣ ಆಗಲಿ, ಕನಕಪುರ ಆಗಲಿ, ಎಲ್ಲಿ ಗೆಲ್ಲಕ್ಕಾಗುತ್ತಾ? ಅನ್ಯಾಯ ಮಾಡಿದ್ರೆ ರೈತರು ಡಿ ಕೆ ಶಿವಕುಮಾರ್ ಪರ ಇರೋದಕ್ಕೇ ಈ ಯೋಜನೆಯನ್ನು ತಂದಿದ್ದಾರೆ. ಈ ಯೋಜನೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ.